ಪ್ರೈಸ್ ದ ಲಾರ್ಡ್. ಈಗ ನಾವು ಒಂದು ಜೀವಿಯ ಪ್ರಾಣ ಎದರಲ್ಲಿದೆ ಅಂತೇಳಿ ನೋಡೋಣ. ಯಾಜಕ ಕಾಂಡ 17ನೇ ಅಧ್ಯಾಯ 11ನೇ ವಚನ. ಯಾಕಂದರೆ ಪ್ರತಿ ದೇಹಗೂ ರಕ್ತವೇ ಪ್ರಾಣಾಧಾರ. ಸೊ ಒಂದು ಜೀವಿಯ ಪ್ರಾಣ ಅದರ ರಕ್ತದಲ್ಲಿದೆ ಅಂತೇಳಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಈ ಲೋಕದಲ್ಲಿ ಸಮೇತ ನಾವು ನೋಡ್ತಾ ಇರ್ತೇವೆ. ಎಲ್ಲಾದರೂ ಒಂದು ಆಕ್ಸಿಡೆಂಟ್ ಆಯಿತು ಅಂತಂದರೆ ಡಾಕ್ಟರ್ಸ್ ಮಾಡೋ ಮೊದಲ ಕೆಲಸ ಏನಪ್ಪ ಅಂತಂದರೆ ಆಯ್ಕ ಬ್ಲಡ್ ಲಾಸನ್ನು ತಡೆಗಟ್ಟುವುದು. ಯಾಕಂದರೆ ಎಕ್ಸೆಸ್ ಆಫ್ ಬ್ಲೀಡಿಂಗ್ ಅಲ್ಟಿಮೇಟ್ಲಿ ಅದು ಮರಣಕ್ಕೆ ಕಾರಣವಾಗುತ್ತದೆ. ಇಲ್ಲ ಒಂದು ಆಪರೇಷನ್ ಮಾಡಬೇಕಂದ್ರೂ ಸಮೇತ ಡಾಕ್ಟರ್ಸು ಬ್ಲಡ್ ಟೆಸ್ಟ್ ಸಜೆಸ್ಟ್ ಮಾಡ್ತಾರೆ. ಅದರಲ್ಲಿ ಅವರು ನೋಡೋದು ಏನಪ್ಪ ಅಂತಂದರೆ ಆ ವ್ಯಕ್ತಿಯ ದೇಹದಲ್ಲಿ ರಕ್ತ ಎಷ್ಟು ಪಾಯಿಂಟ್ ಇದೆ ಅಂತೇಳಿ. ಸೊ ಇದರಿಂದ ನಮಗೆ ದೇಹದಲ್ಲಿ ರಕ್ತವು ಎಷ್ಟು ಪ್ರಾಮುಖ್ಯವಾಗಿದೆಯೋ ಅರ್ಥವಾಗುತ್ತದೆ. ನೋಡೋದಾದರೆ ದೇಹದಲ್ಲಿ ತಲೆಯಿಂದ ಹಿಡಿದುಕೊಂಡು ಪಾದದವರೆಗೂ ಪ್ರತಿಯೊಂದು ಅಂಗವು ರಕ್ತ ಸಂಚಾರದ ಜೊತೆ ಜೋಡಣೆಯಾಗಿದೆ. ಇನ್ನೊಂದು ಮಾತಲ್ಲಿ ಹೇಳ್ಬೇಕಂತಂದರೆ ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಅಂಗಕ್ಕೆ ರಕ್ತವೇ ಜೀವವನ್ನು ಒದಗಿಸುತ್ತಿದೆ ಅಂತೇಳಿ ನಾವು ಹೇಳಬಹುದು. ಅದಕ್ಕಂತೇಳಿ ದೇಹದಲ್ಲಿ ಯಾವುದಾದ್ರೂ ಒಂದು ಅಂಗದಲ್ಲಿ ಏನಾದರೂ ಏರುಪೇರು ಆಯಿತು ಅಂತಂದರೆ ಅದು ನಮಗೆ ಬ್ಲಡ್ ಟೆಸ್ಟಲ್ಲಿ ಸಿಗುತ್ತದೆ. ಯಾಕಂದರೆ ದೇಹದಲ್ಲಿ ಜೀವಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ವ್ಯವಸ್ಥೆಯು ರಕ್ತ ಸಂಚಾರದ ಜೊತೆ ಜೋಡಣೆ ಆಗಿರುತ್ತದೆ. ಸೊ ಆ ಜೀವಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಏನಾದರೂ ಏರುಪೇರು ಆಯಿತು ಅಂತಂದರೆ ಅದು ರಕ್ತದಲ್ಲಿ ಪ್ರತಿಬಿಂಬಿಸುತ್ತದೆ. ಒಂದು ಮಾತಲ್ಲಿ ಹೇಳಬೇಕಂತಂದರೆ ಒಂದು ಜೀವಿಯ ರಕ್ತದ ಮೌಲ್ಯವು ಅದರ ಪ್ರಾಣದ ಮೌಲ್ಯ ಅಂತ ಹೇಳಬಹುದು. ಇಲ್ಲ ಅಂತಂದರೆ ಒಂದು ಜೀವಿಯ ಪ್ರಾಣದ ಬೆಲೆಯು ಅದರ ರಕ್ತದ ಬೆಲೆಗೆ ಸಮಾನ ಅಂತ ಹೇಳಬಹುದು. ಆಮೇಲೆ